ಎಸ್ ಸಿ ಮೋರ್ಚಾದ ನಗರ ಜಿಲ್ಲಾಧ್ಯಕ್ಷರ ವತಿಯಿಂದ ಇವತ್ತು ಒಂದು ಕಾಂಗ್ರೆಸ್ ವಿರುದ್ಧ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟದ ಉದ್ದೇಶ ಇಷ್ಟು, ಸುಮಾರು 2.5-3 ವರ್ಷ ಆಗ್ಲಕ್ಕೆ ಬಂತು ಕಾಂಗ್ರೆಸ್ ಸರ್ಕಾರಕ್ಕೆ ಬರೋದಕ್ಕೆ ಮುಂಚೆ, ಗೌರ್ಮೆಂಟ್ ಚುನಾವಣೆಗೆ ಮುಂಚೆ ದಲಿತರ ಪರವಾಗಿ ಅವ್ರು ಇಷ್ಟು ಒಂದು ಮಾತಾಡಿದ್ದಾರೆ ಅಂದರೆ, ಇವತ್ತು ಅವರು ಎಲ್ಲೇ ದಲಿತರ ಪಾಪ ಎಲ್ಲೇ ಇರಲಿ ಇವತ್ತು ಬಂದು ಕೇಳಿ ಕುರಿಗಳಾಗಿ ಅವ್ರಿಗೆ ಓಟ್ ಹಾಕಬೇಕು, ಓಟ್ ಹಾಕಿದ್ದಾರೆ ಬಿ. ಆದರೆ ಓಟ್ ಹಾಕ್ಸ್ಕೊಂಡಂಥ ನಾಯಕರು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇವತ್ತು 4 ಸಚಿವರಿದ್ದಾರೆ. ಇವತ್ತು ದಲಿತ ಸಚಿವರು 4 ಜನ ಸಚಿವರಿದ್ದಾರೆ. ಇವತ್ತು ನಮಗೆ ಮೀಸಲಿಟ್ಟಂತ ಅಣ್ಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾಡಿದಂಥ ಒಂದು ಸಂವಿಧಾನ ಪ್ರಕಾರ ಮಾಡಿದಂಥ ನಮ್ಮ ದಲಿತರ ಹೋಣಿಗಾಗಲಿ, ಅವರ ಅಭಿವೃದ್ಧಿಗಾಗಲಿ, ಅವ್ರ ಶಿಕ್ಷಣಕ್ಕಾಗಲಿ, ಆರ್ಥಿಕವಾಗಲಿ ಆ ದುಡ್ಡನ್ನು ಇಟ್ಟಂಥ ಹಣವನ್ನು ಇವತ್ತು ಓಪನ್ ಆಗಿ ಹೇಳ್ತಾರೆ. ಇವತ್ತು ಎಚ್ ಸಿ ಮಹದೇವಪ್ಪನವರು ರಾಜಾರೋಷವಾಗಿ ಹೇಳ್ತಾರೆ. ಒಬ್ಬ ಎಚ್ ಸಿ ಮಹದೇವಪ್ಪನವರು ದಲಿತ ಸಚಿವರು, ನಾಚಿಕೆ ಆಗ್ಬೇಕು ಅವರಿಗೆ. ನಾವು ಈ ದುಡ್ಡನ್ನು ಯೋಜನೆಗಳಿಗಾಗಿ ನಾವು ಬಳಕೆ ಮಾಡ್ತಾ ಇದ್ದೀವಿ ಅಂತೇಳಿ. ಯಾಕಪ್ಪ ಬಳಕೆ ಮಾಡ್ತೀರಿ? ಯಾಕೆ ಬಳಕೆ ಮಾಡ್ತೀರಿ? ನಿಮ್ಮಪ್ಪನ ದುಡ್ಡಾ? ಇದು ನಿಮ್ಮಪ್ಪಂದು ಆ ದುಡ್ಡು. ಇದು ನೀವು ಪ್ರಣಾಳಿಕೆಯಲ್ಲಿ ನಿಮ್ಮ ಪಕ್ಷದಿಂದ ನೀವು ಹೇಳಿದ್ದೀರಿ, ಕಾಂಗ್ರೆಸ್ ಪಕ್ಷದಿಂದ ಹೇಳಿದ್ರಿ. ನೀವು ಕಾಂಗ್ರೆಸ್ ಪಕ್ಷದಿಂದ ಇವ್ರಿಗೆ ನೀವು ದುಡ್ಡನ್ನು ಕೊಡಬೇಕು ಯೋಜನೆಗಳಿಗೆ. ಅದನ್ನು ಬಿಟ್ಟು ನಮ್ಮ ದಲಿತರ ಹಣವನ್ನು, ಮೀಸಲಿಟ್ಟ ಹಣವನ್ನು ನೀವು ಹೋಗಿ ಯೋಜನೆಗಳಿಗೆ ಕೊಡ್ತಾರೆ, ಅದು ರಾಜಾರೋಷ ಹೇಳ್ತೀರಿ. ನೀವು ನಾಚಿಕೆ ಆಗಬೇಕು. ಇನ್ನು ಮುಂದಿನ ದಿನಗಳಲ್ಲಿ ದಲಿತರು ನೀವು ಹೆಸರು ಹೇಳ್ಕೊಂತ ಒಂದು ಸೌಖ್ಯತೆ ಕಳ್ಕೊಂಡಿರಿ. ಇನ್ನು ಇದೇ ಥರ ಮುಂದೆ ನೀವು ಮಾಡಿದಿರಪ್ಪ ಅಂದ್ರೆ ಮತ್ತು ಒಂದು ದೊಡ್ಡವಾದ ಒಂದು ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. ಮತ್ತು ಈ ಒಂದು ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಭಾಳ ಹದಗೆಟ್ಟಿದೆ. ಭಾಳ ಒಂದು ಎರಡು ಇಲ್ಲ, ಹಲವಾರವಾದ ನೀವು ಮಾಧ್ಯಮದವ್ರೇನು ಗೊತ್ತಾವ, 1-2 ಅಂತೂ ಇಲ್ಲ. ನಿಮಗೆ ಮಾಧ್ಯಮದವ್ರಿಗೆ ಹೆಂಗೆ ಮಾತಾಡ್ತಾರಂದ್ರೆ ನೀವು ನೋಡಿರ್ತೀರಿ. ಯಾಕ್ರಿ ಏನಲ್ಲ ಅವರು ಇವರು ಸಿದ್ದರಾಮಯ್ಯನವರು ಏನಪ್ಪ ಏನಯ್ಯ ಏಕವಚನದಲ್ಲಿ ಮಾತಾಡ್ತಾರೆ. ನಿಮಗೆ ಸತಿಗೆ ಮರ್ಯಾದೆ ಕೊಡಲ್ಲ ಅವರು. ಇನ್ನು ಜನಸಾಮಾನ್ಯರ ಗತಿ ಏನ್ರಿ? ಓಟ್ ಹಾಕಿದಂಥ ದಲಿತರವರಿಗೆ ಗತಿ ಏನ್ರಿ? ಒಂದೇ ವಿಷಯ ಅಲ್ಲ. ಇವತ್ತು ಪ್ರತಿಯೊಂದು ಈ ಒಂದು ಎಷ್ಟು ದುಡ್ಡು ಸಚಿವನಾದ ನಾಗೇಶ್ ಅಂತೇಳಿ ಅವರಿಗೆ ಜೈಲಿಗೂ ಹೋಗಿ ಬಂದರು. ಆ ಹಣವನ್ನು ನಮಗೆ ನಾಚಿಕೆ ಆಗ್ಬೇಕು. ನಮ್ಮ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಾಚಿಕೆ ಆಗಬೇಕು. ಈ ದುಡ್ಡನ್ನು ಇದು ಬೇರೆ ರಾಜ್ಯ ಚುನಾವಣೆಗೆ ಬಳಸ್ತಾರೆ. ನಿಮಗೆ ನಾಚಿಕೆ ಆಗಬೇಕು. ನಮ್ಮ ದುಡ್ಡು ನಮ್ಮ ಜನ ಕಟ್ಟಿರ್ತಕ್ಕಂಥ ತೆರಿಗೆ ಹಣವನ್ನು ನೀವು ಬೇರೆ ರಾಜ್ಯದ ಹೋಗಿ ಚುನಾವಣೆಗೆ ಬಳಸ್ತೀರಿ, ನಾಚಿಕೆ ಆಗಲ್ಲ. ನಿಮ್ಮ ದುಡ್ಡು ಬಳಕೆ ಮಾಡಿರಿ, ನಿಮ್ಮ ಪಕ್ಷದ ದುಡ್ಡು ಬಳಕೆ ಮಾಡಿರಿ. ಇನ್ನು ಇದೇ ಥರ ನೀವು ಮಾಡ್ಕೊಂಡು ಹೋದ್ರಂದ್ರೆ ಮುಂದಿನ ದಿನಗಳಲ್ಲಿ ನೀವು ಭಾಳ ಪಾಠ ಕಲಿಸ್ತೀವಿ. ಮತ್ತು ನಿಮ್ಗೆ ಇನ್ನೂ ಒಂದು ಏನಾಗ್ಯದ, ಕಾನೂನು ಸುವ್ಯವಸ್ಥೆಯಲ್ಲಿ ಪೂರಾನೇ ಸ್ವಲ್ಪ ಅಲ್ರಿ, ಪೂರಾನೇ ಮಾನ್ಯಳಾಗಿರ್ಬೋದು. ಹುಬ್ಬಳ್ಳಿಯಲ್ಲಿ ಒಂದು ದಲಿತ ಹೆಣ್ಮಗಳು ವ್ಯವಸ್ಥೆಗೊಳಿಸಿದಾಗಿರ್ಬೋದು. ಮೊನ್ನೆನೇ ಒಂದು ಮೈಸೂರಲ್ಲಿ ಅವರ ಕ್ಷೇತ್ರದಲ್ಲಿ ಒಂದು ಅಧಿಕಾರಿಗಳಿಗಂತೂ ಅವರು ಏನೂ ತಿಳಿಯೋದಲ್ಲ. 2 ಘಟನೆ ತಮ್ಮ ಮುಂದೆ ಆಗಿದ್ದವ. ನಿನ್ನೆ ಮೊನ್ನೆ ಆಗಿದೆ. ಆ ಅಧಿಕಾರಿ ಬಾಯಿ ಬಂದಂಗೆ ಮೊಬೈಲ್ ಕಸ್ಕೋತಾರೆ, ಮೈಮೇಲೆ ಬರ್ತಾರೆ ಹೊಡ್ಲಾಕ್ರಿ. ಪೊಲೀಸರು ಅಲ್ಲೇ ನಿಂತಿರ್ತಾರೆ. ಅವ್ರಿಗೆ ಏನೂ ಒಂದು ಬೆಸು ಕನ್ನಲ್ಲ ಮಾತು. ಹಿಂಗೆ ಅಂದ್ರೆ ಸರ್ಕಾರದ ಮೇಲೆ, ಕಾನೂನಿನ ಮೇಲೆ ಎಲ್ಲಿ ಜನರನ್ನು ವಿಶ್ವಾಸ ಇಡ್ತಾರೆ? ನಿಮಗೊಂದು ಕಾನೂನು, ಬೇರೆಯವ್ರಿಗೊಂದು ಕಾನೂನು. ಇದು ಹಂಗಾದ್ರೆ ಮುಂದೆ ನಡೆಯಲ್ಲ. ಇನ್ನು ಮುಂದೆ ಬರ್ತಕ್ಕಂಥ ಜನಗಳು ದಲಿತರೇನು ಅಷ್ಟಪರಿ ಕುರಿಗಳಲ್ಲ. ಮುಂದೆ ಬರ್ತಕ್ಕಂಥ ಜನ ನಿಮ್ಗೆ ತಕ್ಕ ಪಾಠ ಕಲಿಸ್ತೀವಿ. ಈ 1-2 ಮಾತು ಹೇಳಿ. ಸರ್ಕಾರದ ಸಚಿವರು ಹೇಳ್ತಾರೆ ನಾವು ಇವರು ಕಾಂಗ್ರೆಸ್ ಸರ್ಕಾರ ಬಂದಿದ್ದೇ ಬಾಬಾ ಸಾಹೇಬ್ರ ಹೆಸರು ಹೇಳ್ಕೊಂಡು. ಇವ್ರು ಸರ್ಕಾರ ಬಂದಿದ್ದಲ್ಲ, ಬಾಬಾ ಸಾಹೇಬ್ ಹೆಸರು ಹೇಳ್ಕೊಂಡೇ ಅವರು ಒಂದು ಈ ಅಧಿಕಾರಕ್ಕೆ ಬಂದಿದ್ದು. ಇವತ್ತು ಬಾಬಾ ಸಾಹೇಬ್ರ ಸಂವಿಧಾನ ಅಲ್ರಿ, ಅವ್ರ ಹೆಸರು ಹೇಳೋಕ್ಕೆ ಇವರಿಗೆ ಅರ್ಹತೆ ಇಲ್ಲ. ಸುಮ್ಮನೆ ಬಾಬಾ ಸಾಹೇಬ್ರ ಒಂದು ಫೋಟೋ ಹಿಡಿಯೋದು, ಬಾಬಾ ಸಾಹೇಬ್ ಸಂವಿಧಾನ ಹೆಸರು ಹೇಳೋದು, ಸುಮ್ಮನೆ ಮಂದಿಗೆಲ್ಲ ದಾರಿ ತಪ್ಪಿಸೋದು ಕೆಲಸ ಮಾಡ್ಲತ್ತಾರೆ. ಏನು ಮಾಡ್ತಾಯಿಲ್ಲ ಸಂವಿಧಾನ ಪರವಾಗಿ ಯಾವ ಕೆಲಸ. ಇವೆಲ್ಲ ದೌರ್ಜನ್ಯ ಮಾಡೋದು, ಅಪರಾಧ ಮಾಡೋದು ಸಂವಿಧಾನದಲ್ಲಿದೇನು? ಸಂವಿಧಾನದಲ್ಲಿದೇನು? ಇವೆಲ್ಲ ಮಂದಿಗೆಲ್ಲ ದಾರಿ ತಪ್ಪಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಆಗಬಾರ್ದು. ಮುಂದೆ ಒಂದು ವೇಳೆ ಆದರೆ ದಲಿತರು ಇಡೀ ರಾಜ್ಯಾದ್ಯಂತ ದಂಗೇಳುವಂಥ ಕೆಲಸ ಆಗ್ತದೆ. ಇನ್ನು ನಿಗಮಗಳಲ್ಲಿ ಸುಮ್ಮನೆ 2 ವರ್ಷ ಆಯ್ತು ರೀ.